ಸಿರ್ಸಿಯ ಅರುಣೋದಯ ಸಂಸ್ಥೆಯು ನಿರಂತರವಾಗಿ ಕಳೆದ 20 ವರ್ಷಗಳಿಂದ ಸಮಾಜದಲ್ಲಿರುವ ಬಡವರ, ನಿರ್ಗತಿಕರ, ಹಿರಿಯ ನಾಗರಿಕರ ಸೇವೆಯ ಜೊತೆಗೆ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿರುವುದು ಅತ್ಯಂತ ಶ್ಲಾಘನೀಯ ಸಂಗತಿ ಎಂದು ರಾಜ್ಯ ಗ್ಯಾರಂಟಿ ಯೋಜನೆಗಳ ಉಪಾಧ್ಯಕ್ಷ ಎಸ್.ಆರ್. ಪಾಟೀಲ್ ಹೇಳಿದರು. ಸಿರ್ಸಿ ನಗರದ ಅಂಬೇಡ್ಕರ್ ಭವನದಲ್ಲಿ ಭಾನುವಾರ ನಡೆದ ಅರುಣೋದಯ ಸಂಸ್ಥೆಯ 20ನೇ ವರ್ಷದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಎಸ್.ಆರ್. ಪಾಟೀಲ್ ಅವರು ಕಳೆದ 19 ವರ್ಷಗಳಿಂದ ಯಾವುದೇ ದಾನಿಗಳ ಸಹಾಯ ಸಹಕಾರವಿಲ್ಲದೆ ಸಂಸ್ಥೆಯನ್ನ ಮುನ್ನಡೆಸಿಕೊಂಡು ಬಂದು ಸಮಾಜದಲ್ಲಿರುವ ಬಡವರ ಸೇವೆಯನ್ನ ನಿರಂತರವಾಗಿ ಮಾಡಿಕೊಂಡು ಬಂದಿದ್ದಾರೆ. ಅದು ಸಾಮಾನ್ಯವಾದ ಕೆಲಸವಲ್ಲ. ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆಯನ್ನು ನೀಡಬೇಕು ಎಂಬ ಉದ್ದೇಶದಿಂದ ಈ ಸಂಸ್ಥೆ ಸ್ಥಾಪಿಸಿದ ಸತೀಶ್ ನಾಯ್ಕ್ ಅವರ ಚಿಂತನೆ, ದೂರದೃಷ್ಟಿ ಅಪಾರವಾದದ್ದು. ಇದು ಹೀಗೆ 50 ವರ್ಷ ಪೂರೈಸಲಿ ಎಂದು ಆಶಿಸಿದರು. ಜೀವಂತವಾಗಿ ಬೆಂಬಲವಾಗಿ ಬೆಳೀತಾ ಇರುವಂತಹ ಈ ಸಂಸ್ಥೆಯ ಅಧ್ಯಕ್ಷರಿಗೆ ಹಾಗೂ ಟ್ರಸ್ಟಿಗಳಿಗೂ, ಮುಖ್ಯ ಟ್ರಸ್ಟಿಗಳಿಗೆ ಮತ್ತು ಉಳಿದ ಎಲ್ಲ ಟ್ರಸ್ಟಿಗಳಿಗೂ ಕೂಡ ನಾನು ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅವೆಲ್ಲ ಮತ್ತು ಪ್ರಾರಂಭದಲ್ಲಿ ಯಾವುದೇ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡುವಾಗ ಬಹಳ ಊಟದಿಂದ ಬಹಳಷ್ಟು ಜನ ಸೇರಿದೆ. ಮೊದಲನೇ ವರ್ಷ ಒಂದು 200 ಜನ ಇದ್ದರೆ, 2ನೇ ವರ್ಷ 50 ಜನ ಇದೆ, 3ನೇ ವರ್ಷ 2 ಇದ್ದರೆ, 4ನೇ ವರ್ಷ ಒಬ್ಬರೇ ಒಬ್ಬರು. ಆದರೆ 20 ವರ್ಷಗಳಿಂದ ಸಾರ್ವಜನಿಕ ಕಾರ್ಯಗಳನ್ನು ಮಾಡ್ತಾ ಅನೇಕ ರೀತಿಯಾದಂಥ ಸಮಾಜಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ನೀಡಿ ಇವತ್ತು ಪೂರೈಸಿರುವುದು ನಿಜವಾಗಲೂ ಕೂಡ ಅತ್ಯಂತ ಅಭಿನಂದನಾರ್ಹ ಕೆಲಸ ಅಂತ ಹೇಳಿ ಅರುಣೋದಯ ಸಂಸ್ಥೆಯ ಸ್ಮರಣ ಸಂಚಿಕೆಯನ್ನ ಬಿಡುಗಡೆಗೊಳಿಸಿ ಮಾತನಾಡಿದ ಸಿಸಿಎಫ್ ಹೀರಾಲಾಲ್ ನಾಯಕ್ ಅವರು, ಜೀವನ ಎಂದರೆ ಕೇವಲ ಬದುಕುವುದಲ್ಲ, ಸಮಾಜದಲ್ಲಿನ ಜನರ ಬದುಕಿಗೆ ನೂರಾರು ಜೀವಿಗಳಿಗೆ ಬೆಳಕಾಗುವುದು ಅತ್ಯಂತ ಅವಶ್ಯಕವಾಗಿದೆ ಎಂದು ಹೇಳಿದರು. ಭಾರತ ದೇಶ ಹಾಗೂ ಕರ್ನಾಟಕ ರಾಜ್ಯದಲ್ಲಿ ಪ್ರತಿನಿತ್ಯ ಜನಸಂಖ್ಯೆ ಹೆಚ್ಚಳವಾಗುತ್ತಿದೆ. ಈ ಜನಸಂಖ್ಯಾ ಸ್ಫೋಟದಿಂದ ಆರೋಗ್ಯದ ಕೊರತೆ, ಶೈಕ್ಷಣಿಕ ಕೊರತೆ, ಆಹಾರದ ಕೊರತೆ ಮತ್ತು ಪರಿಸರ ನಾಶವಾಗುತ್ತಿದೆ. ಜೊತೆಗೆ ಮಾನವ ಮತ್ತು ಪ್ರಾಣಿ ಸಂಘರ್ಷವನ್ನ ತಡೆಗಟ್ಟುವುದು ಅತ್ಯಂತ ಸವಾಲಿನ ಕೆಲಸವಾಗಿದೆ ಎಂದು ಹೇಳಿದರು. ಅರುಣೋದಯ ಸಂಸ್ಥೆಯ ಸಂಸ್ಥಾಪಕರು ಕಳೆದ 20 ವರ್ಷದ ಹಿಂದೆ ಒಂದು ಬೀಜವನ್ನ ಬಿತ್ತಿ ಆ ಬೀಜವು ಮೊಳಕೆ ಒಡೆದು ಆ ಮೊಳಕೆಯು ಸಸಿಯಾಗಿ ಆ ಸಸಿಯು ಗಿಡವಾಗಿ ಈ ಗಿಡವು ಮರವಾಗಿ ಬೆಳೆದು ನಿಂತಿದೆ. ಈ ಮರವು ಒಂದು ದೊಡ್ಡ ವೃಕ್ಷವಾಗಿ ಸಾವಿರಾರು ಜನರಿಗೆ ನೆರಳು ನೀಡಲಿ ಎಂದು ಶುಭ ಕೋರಿದ್ರು. ಜೀವನದ ಅರ್ಥ ಕೇವಲ ಬದುಕೋದಲ್ಲ, ಬದುಕ ದೇವರ ಬದುಕಿಗೆ ನೂರಾರು ಜೀವಿಗಳ ಬದುಕುಗಳಿಗೆ ಬೆಳಕಾಗೋದು ಇದು ಅರ್ಥಭರಿತವಾದಂತಹ ಬದುಕು. ಇಂಥ ಒಂದು ಸಾರ್ಥಕತೆಯ ಬೆಳಕನ್ನು ಯಾವಾಗ ನೀಡುತ್ತೆ ಅಂತ ಹೇಳಿದ್ರೆ, ಈ ಸಮಾಜದಲ್ಲಿ ಹುಟ್ಟಿ ಈ ಸಮಾಜದ ಎಲ್ಲ ಪರಿಕರಗಳನ್ನು ಉಪಯೋಗಿಸಿಕೊಂಡು ನಾವು ಬದುಕ್ತಾ ಇರೋದು ಈ ಸಮಾಜಕ್ಕೆ ಏನಾದರೂ ವಾಪಸ್ ಕೊಟ್ಟಾಗ ಮಾತ್ರ. ತಮಗೆಲ್ಲರಿಗೂ ಗೊತ್ತಿದೆ, ಭಾರತ ದೇಶ ಅಥವಾ ನಮ್ಮ ಕರ್ನಾಟಕ ರಾಜ್ಯ ಪ್ರತಿನಿತ್ಯ ಜನಸಂಖ್ಯೆ ಈ ಸಮಸ್ಯೆಯಿಂದ ಬಳಲ್ತಾ ಇರೋದು ತಮಗೆಲ್ಲರಿಗೂ ಗೊತ್ತು. ಜನಸಂಖ್ಯೆಯ ಪರಿಣಾಮದಿಂದ ಅರುಣೋದಯ ಸಂಸ್ಥೆಯಿಂದ ನೀಡಲಾದ ಆಂಬ್ಯುಲೆನ್ಸ್ ಅನ್ನ ಲೋಕಾರ್ಪಣೆ ಮಾಡಿದ ದೊಡ್ಡನಳ್ಳಿ ಸಹಕಾರಿ ಸಂಘದ ಅಧ್ಯಕ್ಷ ಎಸ್.ಎನ್. ಹೆಗಡೆ ಅವರು ಮಾತನಾಡಿ, ಸಮಾಜ ಸೇವೆ ಮಾಡುವುದರಲ್ಲಿನ ತೃಪ್ತಿ ಬೇರೆ ಯಾವುದರಲ್ಲೂ ಸಿಗುವುದಿಲ್ಲ. ಅಂತ ಕೆಲಸವನ್ನ ಅರುಣೋದಯ ಸಂಸ್ಥೆ ಮಾಡುತ್ತಿದೆ. ನೂರಾರು ಜನರಿಗೆ, ಬಡವರಿಗೆ ಉದ್ಯೋಗಾವಕಾಶ ಕಲ್ಪಿಸಿದೆ. ಇನ್ನು ಹೆಚ್ಚಿನ ರೀತಿಯಲ್ಲಿ ಸಮಾಜ ಸೇವೆ ಮಾಡಲಿ ಎಂದು ಹಾರೈಸುತ್ತೇನೆ ಎಂದರು. ಸಾರ್ವಜನಿಕ ಕೆಲಸ ತುಂಬ ಕಷ್ಟ. ನೀವು ಯಾವ ರೀತಿ ಮಾಡಿದ ಸಹಿತ ಒಂದು ರೀತಿ ಆಪಾದನೆ ಬಂದೇ ಬರ್ತದೆ. ಅದನ್ನು ನಾವು ಸೃಷ್ಟಿಗಳೇ ಜನರಿಗೆ ಅನುಕೂಲ ಆಗೋ ರೀತಿ ನಾವು ಕೆಲಸ ಮಾಡಿದ್ವಿ. ಆ ಕಚೇರಿ ಸತೀಶ್ ನಾಯ್ಕ್ ಕಳೆದ 20 ವರ್ಷದಿಂದ, ಯಾಕೆಂದರೆ ಒಂದು 20 ವರ್ಷದ ಸಣ್ಣ ಶಿಶೀಗ ಆನಂದವಾಗಿ ದೊಡ್ಡ ಪ್ರಮಾಣದಲ್ಲಿ ಅದು ಹಲವಾರು ಕುಟುಂಬಗಳಿಗೆ ಆಸರೆಯಾಗ್ತದೆ. ಹೀಗಾಗಿ ಅರುಣೋದಯ ಟ್ರಸ್ಟಿಂದ ಹಲವಾರು ಜನರಿಗೆ ಉದ್ಯೋಗ ಅವಕಾಶ ಕೊಟ್ಟಿದ್ದಾರೆ, ಹೊರಗೆ ಮಾಡಿಸ್ತಾ ಇದ್ದಾರೆ, ಹೆಲ್ತ್ ಕ್ಯಾಂಪ್ ಮಾಡಿದ್ದಾರೆ. ಇವತ್ತು ಎಲ್ಲ ನರ್ಸ್ಗಳಿಗೆ, ಜೊತೆಗೆ ಅಂಗನವಾಡಿ ಟೀಚರ್ಸ್ಗೆ, ಪೌರ ಕಾರ್ಮಿಕರಿಗೆ ಎಲ್ಲ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಸತೀಶ್ ನಾಯ್ಕ್ ಅವರು ಮಾತನಾಡಿ, ಸಂಸ್ಥೆ ನಡೆದು ಬಂದ ದಾರಿಯನ್ನ ವಿವರಿಸಿದರು. ಸಂಸ್ಥೆ ಕಳೆದ 20 ವರ್ಷಗಳಿಂದ ಮಾಡುತ್ತಾ ಬಂದಿರುವ ಸಾಮಾಜಿಕ ಸೇವೆಗಳಿಗೆ ಸಹಕರಿಸಿದವರಿಗೆ ಧನ್ಯವಾದವನ್ನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಹಿರಿಯ ನಾಗರಿಕರಿಗೆ ವೀಲ್ ಚೇರ್ ವಿತರಣೆ ಮಾಡಲಾಯಿತು. ಉಚಿತ ಆರೋಗ್ಯ ತಪಾಸಣೆ ಸೇರಿದಂತೆ ಅಂಗನವಾಡಿಯ 5 ಶಿಕ್ಷಕಿಯರಿಗೆ, ಅಂಗನವಾಡಿ ಕಾರ್ಯಕರ್ತರಿಗೆ, ಪೌರ ಕಾರ್ಮಿಕರಿಗೆ, ಆಶಾ ಕಾರ್ಯಕರ್ತರಿಗೆ ಮತ್ತು ಅಂಚೆ ಕಚೇರಿಯ ಪೋಸ್ಟ್ ಮ್ಯಾನ್ಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಿರ್ಸಿ
ಸಿರ್ಸಿ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯಾಧಿಕಾರಿ ಆದ ಡಾಕ್ಟರ್ ಮಂಜುನಾಥ್ ಪಂಡಿತ್, ದಾನಿಗಳಾದ ಗಣಪತಿ ಜೋಗಳೇಕರ್, ಸತೀಶ್ ನಾಯ್ಕ್, ಜ್ಯೋತಿ ನಾಯ್ಕ್, ಎಕೆ ನಾಯ್ಕ್, ಸುಭಾಷ್ ಚಂದ್ರ ಪವಾರ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಸಿರ್ಸಿ.